ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್, ಮೈಸೂರಿಂದ. 2 ಡೇಸ್ ವ್ಲಾಗ್ನ ನಾನು 1 ಡೇಯಿಂದ ಕನ್ವರ್ಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಿಂದಿನ ವ್ಲಾಗಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ, ಅದ್ರ ಕಂಟಿನ್ಯೂಡ್ ಪಾರ್ಟ್ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನ್ಯೂ ಇಯರ್ ದಿನ ನಾವು ಎಲ್ಲೋಗ್ತಾ ಇದ್ದೀವಿ, ಏನು ಎತ್ತ ಏನಿಗೆ ಗೆಸ್ ಮಾಡಿ ಅಂತ. ಸೊ ಯಾರು ಕಮೆಂಟಲ್ಲಿ ಹೇಳಿಲ್ಲ ನನಗೆ. ಸಂಜೆ 4:45 ಆಗ್ತಾ ಬಂತು. ಈಗ ಮತ್ತೆ ಡ್ರೆಸ್ ಚೇಂಜ್, ಕೆಲಸ ಎಲ್ಲ ಮುಗಿಸಿ, ದೀಪ ಹಚ್ಚಿ, ಪೂಜೆ ಎಲ್ಲ ಮಾಡಿ, ಧೂಪ ಎಲ್ಲ ಹಾಕಿ ಹೊರಡ್ತಾ ಇದ್ದೀವಿ. ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಯಿತು. ಬೆಳಗ್ಗೆಯಿಂದ ತಲೆಗುಳ ಬಿಟ್ಕೊಂಡಿದ್ದೀರಾ ಅನ್ಕೋತೀನಿ. ಎಲ್ಲೋಗ್ತಾ ಇದ್ದೀರಾ ಅಂತ. ಪೂಜೆ ಎಲ್ಲ ಮಾಡಿದ್ದೀನಿ, ಸಂಜೆ ದೀಪ ಎಲ್ಲ ಹಚ್ಚಿ. ಸೊ ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಕೂಡ ಕುಡಿದು ಈಗ ಮಕ್ಕಳು ಸ್ಕೂಲಿಂದ ಬಂದರು. ಅವರು ಕೂಡ ರೆಡಿಯಾಗಿ ಕೆಳಗಡೆ ಬ್ಯಾಗೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಸಿಂಪಲ್ ಟ್ರಾವೆಲ್ ಆಗಿರುತ್ತೆ. 2 ಡೇಸ್ ಟ್ರಾವೆಲ್ ಅಷ್ಟೇ, ತುಂಬ ಲಾಂಗ್ ಡೇ ಅಲ್ಲ. ಸೊ ವಿಡಿಯೋ ಮಾಡೋಕ್ಕಾದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಇವಾಗ ಹೊರಡ್ತಾ ಇದ್ದೀವಿ. ಸೊ ಎಲ್ಲೋಗ್ತಾ ಇದ್ದೀವಿ, ಏನು ಆಯ್ತಾ, ಎನಿ ಗೆಸ್ ಮಾಡ್ತಾನೆ ಇರಿ, ಮುಂದೆ ತಿಳಿಸ್ತೀನಿ. ಬನ್ನಿ ಹೊರಡೋಣ. ಎಲ್ಲಾರ ಹೊರಡಬೇಕು, ಯಾವ್ದಾರ ಒಂದು ಪುಣ್ಯಕ್ಷೇತ್ರಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಬೇಕು ಅಂದಾಗ ಸತೀಶ್ಗೆ ಆಟೋಮೆಟಿಕ್ಕಾಗಿ ಕೆಲಸ ಬರುತ್ತೆ. ಸೊ ಇವತ್ತು ಕೂಡ ಹಾಗೆ ಆಯಿತು. ನ್ಯೂ ಇಯರ್ ದಿನ ಬೆಳಗ್ಗೆಯಿಂದ ವಿಡಿಯೋ ನೋಡಿದ್ದೀರಾ ನೀವು ಹಿಂದಿನ ವ್ಲಾಗಲ್ಲಿ. ಫುಲ್ಲು ಕೆಲಸ ಆಯಿತು. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಸಂಜೆ 4:15 ಹಾಗೆ ಹೊರಟ್ವಿ. ನಾವು ಹೋಗ್ತಾ ಇರೋದು ಈ ಸಲ ಟ್ರಾವೆಲ್ಸಿಂದ ಬುಕ್ ಏಜೆನ್ಸಿನ ಬಸ್ನ ಬುಕ್ ಮಾಡಿಕೊಂಡು ನಮ್ಮ ಜೊತೆ ಬಂದಿದ್ದರು ದುಬೈ ಆಂಟಿ. ನೀವು ನನ್ನ ದುಬೈ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ಆಂಟಿ ಅಂಕಲ್ ನಮ್ಮ ಫ್ಯಾಮಿಲಿ ಜೊತೆ ಕೂಡ ಬರ್ತಾ ಇದ್ದಾರೆ. ಸೊ ನಮ್ಮ ಕೇಟ್ರಿಂಗ್ ಸಂಜೆ ತಿಂಡಿ ಕೂಡ ಇತ್ತು. ಆ ತಿಂಡಿ ಜೊತೆ ನಮ್ಮ ಬಡಿಸೋ ಹುಡುಗನೂ ಕರ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಬಸ್ಸು ಎಲ್ಲಿ ಬರುತ್ತೆ, ಅದು ಟ್ರಾವೆಲ್ಸ್ ನಾವೇನು ಬುಕ್ ಮಾಡಿದ್ವಿ ಆ ಜಾಗ ಹೇಳಿದರು. ಸೊ ಆ ಪ್ಲೇಸ್ಗೆ ನಾವು ಹೋಗ್ಬಿಟ್ಟು ಆ ಹುಡುಗನ ತಿಂಡಿ ಬಡ್ಸೋಕ್ಕೆ ಕಳ್ಸೋಣ ಅಂತ ಅಂದ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ದೇವರು ನಮ್ಮ ಪರೀಕ್ಷೆ ಮಾಡ್ತಾರೆ. ಇಂಥ ಕಷ್ಟಕರ ಸನ್ನಿವೇಶದಲ್ಲೂ ನಮ್ಮ ಬರ್ತಾರೋ ಅಥವಾ ಇಲ್ವೋ ಅಂತ ತುಂಬ ಸಲ ದೇವರು ನಮಗೆ ಪರೀಕ್ಷೆಗಳನ್ನ ಒಡ್ತಾರೆ. ಇವತ್ತು ಕೂಡ ಹಾಗೆ ಆಯಿತು. ನಾವು ಆ ಪರೀಕ್ಷೆ ಎಲ್ಲ ಪಾಸ್ ಮಾಡಿಕೊಂಡು ಫೈನಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಟಿಕೆಟ್ ಎಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಏಜೆನ್ಸಿ ಒಳಗಡೆ ಬಂದು ಟಿಕೆಟ್ ಮತ್ತು ಸೀಟ್ ರಿಸರ್ವೇಷನ್ ಮಾಡಿಸಿದ್ದು ಸೀಟ್ ನಂಬರ್ ಏನಿದೆ ಟಿಕೆಟ್ ನಮಗೆ ಕೊಟ್ಟಿರಲಿಲ್ಲ. ಅವ್ರ ಹತ್ರ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಆಧಾರ್ ಅಂತೂ ಕಂಪಲ್ಸರಿ ಇರಲೇಬೇಕು. ಫ್ಯಾಮಿಲಿದು, ನನ್ನ ಮಕ್ಕಳದು ಎಲ್ಲರದು ಆಧಾರ್ ಕಾರ್ಡ್ ಕೇಳ್ತಾಯಿದ್ರು. ಸೊ ಆಧಾರ್ ಕಾರ್ಡ್ ಅವ್ರು ಏನೇನು ಕೇಳಿದ್ರು ಎಲ್ಲನೂ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ನಮ್ಮ ಬಸ್ ಟಿಕೆಟ್ ಏನಿದೆ ಅದನ್ನೆಲ್ಲ ಇಸ್ಕೊಂಡು ನಾನು ಬಸ್ಸಲ್ಲಿ ಲಗೇಜ್ ಇಡೋಣ ಅಂತ ಬರ್ತಾ ಇದ್ದೀನಿ. ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು. ನಾವು ಈ ಸ್ಥಳಕ್ಕೆ ವರ್ಷಕ್ಕೆ ಒಂದ್ಸಲಿ ಅಂತೂ ಕಂಪಲ್ಸರಿ ಹೋಗ್ತಾ ಇದ್ವಿ. ಬಟ್ 3 ಇಯರ್ಸಿಂದ ಹೋಗೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ನಮ್ಮ ಅತ್ತೆಗೆ ತುಂಬ ಹುಷಾರಿರಲಿಲ್ಲ, ನಮ್ಮ ಅತ್ತೆ ನೋಡ್ಕೋಬೇಕಾಗಿತ್ತು, ಹಾಗಾಗಿ ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತು ಹೊಸ ವರ್ಷದ ದಿನ ನಾವು ಟ್ರಾವೆಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲೋಗ್ತಾ ಇದ್ದೀವಿ ಅಂದರೆ ನನ್ನ ಸತೀಶ್ ಫೇವ್ರೆಟ್ ದೇವರಲ್ಲಿ ಒಂದಾದಂಥ ಶ್ರೀ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೋ ಬ್ಲೆಸ್ಸಡ್ ಅಂತ ಹೇಳ್ಬೋದು. ಅವರೊಬ್ಬರಿಗೆ ಅಲ್ಲ, ನನಗೂ ಕೂಡ ತುಂಬ ಇಷ್ಟ. ನಾನು ಮದುವೆ ಆಗಿ 15 ವರ್ಷದಲ್ಲಿ ಪ್ರಪ್ರಥಮವಾಗಿ ನನ್ನನ್ನು ಫಸ್ಟ್ ಟೆಂಪಲ್ಗೆ ಅಂತ ಕರ್ಕೊಂಡು ಹೋಗಿದ್ದು ಶ್ರೀ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ. ಇವತ್ತು ನಾವು ಹೋಗುವಂತದ್ದು 2 ಡೇಸ್ ತಿರುಪತಿ. 5:30 ಡಿಪಾರ್ಚರ್ ಮಾಡಿದ್ರೆ ನಮ್ಮ ಗೈಡ್ ಆ್ಯಸ್ ಯೂಶುವಲ್ ನಮಗೆ ಗೈಡ್ ಮಾಡ್ತಾನೆ ಇದ್ದರು. ಅದರಲ್ಲಿ 2-3 ಟೈಪ್ಸ್ ಇದೆ. ನಾವು ಹೋಗಿದ್ದಂಥದ್ದು 2 ಡೇಸ್ ತಿರುಪತಿ ಅಷ್ಟೇ. ಪದ್ಮಾವತಿ, ತಿರುಪತಿ ಮತ್ತು ವರಹಸ್ವಾಮಿ ಟೆಂಪಲ್ ಮಾತ್ರ ತೋರಿಸ್ತಾರೆ. ನೈಟ್ ಫುಲ್ಲು ಜರ್ನಿ ಆಗುತ್ತೆ. ಸತೀಶ್ಗೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು. ಸೊ ನಾನು ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಅವ್ರದ್ದೆಲ್ಲ ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿ ನನ್ನ ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. AC ಬಸ್ ಹತ್ತಿದ ತಕ್ಷಣ ನನ್ನ ಮಕ್ಕಳಿಬ್ಬರು ಫುಲ್ಲು ಗೊರಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗೋದ್ರು. ಫುಲ್ಲು ನಿದ್ದೆ ಮೂಡಲ್ಲಿ ಇಬ್ಬರು ಕೂಡ. ನನಗೆ ನಗು ಬಂದ್ಬಿಡ್ತು. ಯಾಕಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದು ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸಲ್ಲಿ. ನಾವು ಎಲ್ಲೇ ಟ್ರಿಪ್ ಹೋದ್ರೂ ಕಾರಲ್ಲೇ ಹೋಗ್ತಿದ್ದಿದ್ದು ನಮ್ಮ ಅಡುಗೆ ಹುಡುಗರನ್ನೆಲ್ಲರನ್ನೂ ಕರ್ಕೊಂಡು. ಬಟ್ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಸತೀಶು ವಿಕ್ಕಿ ಪಕ್ಕ ಕೂತಿದ್ರು, ನಾ ಚಾರು ಪಕ್ಕ ಕೂತಿದ್ದೆ. ನನಗೆ ಫುಲ್ ಕೋಲ್ಡ್ ಆಗಿತ್ತು ಆ್ಯಕ್ಚುಲಿ. AC ಎಲ್ಲ ಆಫ್ ಮಾಡಿ ಅಂತ. ಫೈನಲಿ ಬೆಂಗಳೂರು ಕಂಗೇರಿನ ರೀಚ್ ಆದ್ವಿ. ಅರೌಂಡ್ 8:30 ಅನ್ಕೋ
ಅನ್ಕೋತೀನಿ. ಮೇ ಬಿ ತುಂಬ ಟ್ರಾಫಿಕ್ ಕೂಡ ಇತ್ತು, ಯಾಕಂದರೆ ನ್ಯೂ ಇಯರ್ ಇತ್ತಲ್ವಾ, ನ್ಯೂ ಇಯರ್ ಕ್ರೇಜ್ ಬೆಂಗಳೂರಲ್ಲಿ ಹೇಳೋಂಗೆ ಇಲ್ಲ. ಸೊ ಹಾಗಾಗಿ ಕೆಂಗೇರಿ ಹತ್ರ ಇರೋ ಹೋಟೆಲ್ನಲ್ಲಿ ನಿಲ್ಲಿಸಿದ್ರು, ಊಟ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳಿ ಅಂತ. ಊಟ ಎಲ್ಲ ನಮ್ಮದೇ ಓನ್ ಎಕ್ಸ್ಪೆಂಡಿಚರ್. ವಿಕ್ಕಿ ಅದಕ್ಕೆ ಮಸಾಲೆ ದೋಸೆ ತೊಗೊಂಡ, ತುಂಬ ಚೆನ್ನಾಗಿತ್ತು. ನಾವು ಅದಕ್ಕೆ ನಾರ್ತ್ ಇಂಡಿಯನ್ ಫುಡ್ನ ಆರ್ಡ್ರ್ ಮಾಡಿದ್ವಿ. ಆಂಟಿ ಅಂಕಲ್ ಕೂಡ ಮಸಾಲೆ ದೋಸೆ, ಚಾರು ಕೂಡ ಮಸಾಲೆ ದೋಸೆ ಎಲ್ಲ ತೊಗೊಂಡು ಬಿಸಿ ಬಿಸಿ, ಯಾಕಂದರೆ ತುಂಬ ಥಂಡಿ ಇದೆ ವೆದರ್, ಹಾಗಾಗಿ ಅವರು ಮಸಾಲೆ ದೋಸೆ ಎಲ್ಲ ಆರ್ಡ್ರ್ ಮಾಡಿ ತಿಂದರು. ನಾವು ನಮ್ಮ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಾನು ನಾರ್ತ್ ಇಂಡಿಯನ್ ಮೀಲ್ನ ಆರ್ಡ್ರ್ ಮಾಡಿದ್ದೆ, ರೋಟಿ ಕರ್ರಿ ತುಂಬ ಚೆನ್ನಾಗಿತ್ತು. ಊಟ ಮಾತ್ರ ಅವಸಮಾಗಿತ್ತು. ಊಟದ ಬಗ್ಗೆ ಎರಡು ಮಾತಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಫುಲ್ಲು ಟ್ರಾವೆಲ್ ಮಾಡಬೇಕಾಗಿತ್ತು. ನೈಟೇ ಜರ್ನಿ, ಅರ್ಲಿ ಮಾರ್ನಿಂಗ್ ದರ್ಶನ. ಸೊ ಹಾಗಾಗಿ ಸ್ಲೀಪ್ಲೆಸ್ ನೈಟ್ 2 days ನಿಜಕ್ಕೂ ಕಣ್ಣು ಮುಚ್ಚಿಲ್ಲ. ಹೋಗೋವಾಗಲೇ ಬಸ್ಸಲ್ಲೇ ನಿದ್ದೆ ಮಾಡ್ಕೋಬೇಕು ಅಷ್ಟೇ. ನನ್ನ ಮಗಳದಂತೂ ಹೆಡ್ಫೋನ್ ನಾನು ಇಸ್ಕೊಂಬಿಟ್ಟು ಚಳಿ ತಡ್ಕೊಳಕ್ಕಾಗಿಲ್ಲ, AC ಬೇರೆ. ಸೊ ಹಾಗಾಗಿ ನಾನು ಹಾಕೊಂಬಿಟ್ಟೆ, ಕೊಡು ಅಂತ. ಅವಳು ರೇಗಿಸ್ತಿದ್ದಾಳೆ, ಮಮ್ಮಿ ನೀವು ಕಿವಿಗೆ ಹಾಕ್ಕೊಂಡಿದ್ದು ಅರಶಿನ ಎಲ್ಲ ನಂದಕ್ಕೆ ಆಯಿತು ಮಮ್ಮಿ, ಯೆಲ್ಲೋ ಕಲರ್, ಪಿಂಕ್ ಇದ್ದಿದ್ದೆಲ್ಲ ಯೆಲ್ಲೋ ಕಲರ್ ಆಯಿತು ಮಮ್ಮಿ ಅಂತ. ಅದಕ್ಕೆ ನಾನು ಅವಳಿಗೆ ಹೇಳಿದೆ, ವಾಶ್ ಮಾಡಿಕೊಡ್ತೀನಿ ಬಿಡು, ತಲೆ ಕೆಡಿಸ್ಕೊಬೇಡ ಅಂತ. ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 2:45 ಕರೆಕ್ಟಾಗಿ. ಇವಾಗ ತಿರುಮಲ ತಿರುಪತಿ ರೂಮ್ ಲಾಡ್ಜಲ್ಲಿ ಇದ್ದೀವಿ. ಇವಾಗ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. 1 hour ಟೈಮ್ ಇದೆ, ಫ್ರೆಶ್ ಅಪ್ ಆಗಿ ಬನ್ನಿ ಅಂತ. ಸೊ ಬೇಗ ನಿದ್ದೆ ಇಲ್ಲ, ರಾತ್ರಿ ಫುಲ್ ಜರ್ನಿ, ರಾತ್ರಿ ಫುಲ್ ಬಸ್ಸಲ್ಲೇ ಬಂದಿದ್ದೀವಿ. ಕರೆಕ್ಟಾಗಿ 2:15 ಅಂತ ಹೇಳಿದರು, 2:45 ಬಂದಿದ್ದೀವಿ. ಸೊ 4 ಜನ ಇರೋದ್ರಿಂದ 2 ರೂಮ್ ಕೊಟ್ಟಿದ್ದಾರೆ. ನಿದ್ದೆ ಬರ್ತಾ ಇದೆ, ಬೇಗ ಫ್ರೆಶ್ ಅಪ್ ಆಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಆವಾಗಲೇ ಹೇಳಿದಾಗೆ ನಾವು ಟ್ರಾವೆಲ್ಸ್ನಲ್ಲಿ ಬುಕ್ ಮಾಡಿಕೊಂಡು ಬಂದಿದ್ದಂಥದ್ದು. ಪರ್ ಹೆಡ್ 2600 ಆಗುತ್ತೆ. ನಮ್ಮ 4 ಜನಕ್ಕೆ 10,600 ಸಮಥಿಂಗ್ ಆಯಿತು. ಸೊ ರೂಮ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಊಟ ತಿಂಡಿ ಎಲ್ಲ ನಮ್ಮ ಓನ್ ಎಕ್ಸ್ಪೆಂಡಿಚರ್, ನಮ್ಮ ಸ್ವಂತ ದುಡ್ಡಲ್ಲಿ ಊಟ ತಿಂಡಿ ಮಾಡ್ಕೋಬೇಕು. ಬಟ್ ಟಿಕೆಟ್, ಸ್ಪೆಷಲ್ ಎಂಟ್ರೆನ್ಸ್ 300, 500 ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ಆಗಿರ್ಬೋದು, ಮತ್ತು ರೂಮ್ ಫೆಸಿಲಿಟೀಸ್ ಎಲ್ಲ ಅವರೇ ನೋಡ್ಕೋತಾರೆ. ಇಬ್ಬರಿಗೆ 1 ರೂಮ್ ಅಂತ ಅಲಾಟ್ಮೆಂಟ್ ಮಾಡಿಕೊಡ್ತಾರೆ. ಸ್ನಾನ ಮಾಡಿ ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ, ಅವ್ರು ಹೇಳಿರೋ ಇನ್ ಟೈಮ್ಗೆ ನಾವು ಕರೆಕ್ಟಾಗಿ ಬಸ್ನ ಕ್ಯಾಚ್ ಮಾಡಬೇಕು. ಇಲ್ಲ ಅಂದರೆ ತುಂಬ ರಿಸ್ಕ್ ಆಗುತ್ತೆ. ಯಾಕಂದರೆ ತಿರುಪತಿ ಅಂದರೆ ಎಷ್ಟು ಕ್ರೌಡ್ ಇರುತ್ತೆ, ರಶ್ ಇರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ನಾನು ಅದನ್ನು ಹೇಳಂಗೆ ಬರಲ್ಲ. ಫೈನಲಿ ಗೆಟ್ ರೆಡಿ. ಇದು ಕೇರಳದಲ್ಲಿ ತೊಗೊಂಡಿದ್ದೆ ಸಾರಿ, ಲಾಸ್ಟ್ ಟೈಮ್ ಕೇರಳ ವಿಸಿಟ್ ಮಾಡಿದಾಗ. ಅವತ್ತಿಂದ ಉಟ್ಕೊಂಡೇ ಇರಲಿಲ್ಲ, ಇವತ್ತು ಉಟ್ಕೊಂಡಿದ್ದೀವಿ. ಇಲ್ಲಿ ನೋಡ್ರಿ 1 ನಿಮಿಷ. ಕುಂಕುಮ ಬೇಕಾಯ್ತು, ಕುಂಕುಮ ತರದ್ ಮಿಸ್ ಆಯ್ತು. ಫೈನಲಿ ರೆಡಿ ಆದಮೇಲೆ ಒಂದು ಪುಟ್ಟ ಸೆಲ್ಫಿ ಕೂಡ ತೊಗೊಂಡ್ವಿ. ಯಾಕಂದರೆ ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಲ್ಕೊಂಡ್ರೆ ನಿದ್ದೆ ಹಾಗೆ ಬಂದ್ಬಿಡ್ತಾಯಿತ್ತು. ಸೊ ಟೈಮ್ ಇರಲಿಲ್ಲ. 4:30ಇಂದ 5:30ಗೆ ಪದ್ಮಾವತಿ ದರ್ಶನ ಮಾಡಿಸ್ತೀವಿ ಅಂತ ಹೇಳಿದರು. ಸೊ ಫ್ಯಾಮಿಲಿ ಫುಲ್ಲು, ನಾವೊಬ್ಬರೇ ಅಲ್ಲ, ಮುಡಿ ಯಾರಾದರೂ ಕೊಡೋರಿದ್ದರೆ ಬೇರೆ ವೆಹಿಕಲ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮದೇನು ಮುಡಿ ಏನಿರಲಿಲ್ಲ, ಹಾಗಾಗಿ ನಾವೇನು ಹೋಗಲಿಲ್ಲ. ಫಸ್ಟ್ಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ದಂಥದ್ದು ಪದ್ಮಾವತಿ ಅಮ್ಮನವರ ದರ್ಶನ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಸೈಡಲ್ಲಿ ಆನೆ ಕೂಡ ನಮಗೆ ಹೋಗಿದ ತಕ್ಷಣ ಅರ್ಲಿ ಮಾರ್ನಿಂಗ್ ದರ್ಶನ ಕೂಡ ಕೊಡ್ತು. ಸೊ ಅಲ್ಲೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಒಂದು ಸಣ್ಣ ಫೋಟೋ ವಿಡಿಯೋ ಕೂಡ ತೆಕ್ಕೊಂಡ್ವಿ. ಅದ್ರ ಹತ್ರ ಹೋಗಿ ತೊಗೋಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಬಟ್ ಟೈಮ್ ಇರಲಿಲ್ಲ, ತುಂಬ ಟೈಮ್ ಕಮ್ಮಿ ಇತ್ತು, ಟೈಮ್ ಲಿಮಿಟ್ ಇತ್ತು. ಯಾಕಂದರೆ ದರ್ಶನಕ್ಕೆ ನಿಂತ್ಕೋಬೇಕಾಗಿತ್ತು, ಕ್ಯೂ ಇರುತ್ತೆ ಆ್ಯಸ್ ಯೂಶ್ವಲ್, ತುಂಬ ಚೆನ್ನಾಗಿ ಗೊತ್ತು ನಮಗೆ. ಹಾಗಾಗಿ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಕೇಳ್ತಿರ್ತೀರ ಎಷ್ಟಾಯಿತು ಒಬ್ಬರು ಹೋಗೋಕ್ಕೆ ಬರೋಕ್ಕೆ ಎಷ್ಟಾಗತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಮ್ಮ ಓನ್ ವೆಹಿಕಲ್ ಮಾಡ್ಕೊಂಡು ಹೋದರೆ ನಮ್ಗೆ ಇಷ್ಟು ಬೇಗ ದರ್ಶನ ಆಗೋದಿಲ್ಲ. ಸೊ ಈಗ ತಿರುಪತಿಗೆ ಹೊರಟಿದ್ದೀವಿ. ಅದಕ್ಕೆ ಬೇರೆ ಬಸ್ಸು, ನಾವು ಬಂದಿದ್ದ ಬಸ್ಸಲ್ಲಿ ಬರ್ತಿಲ್ಲ, ಅವ್ರು ಇನ್ನೂ ಇಂತ ಬರ್ತಾ ಇದ್ದಾರೆ. ಅದಕ್ಕೆ ಬೇರೆ ಬಸ್ಸಲ್ಲಿ ಹೋಗ್ಬೇಕು ನಾವು. ತಿರುಪತಿ ಈ ಬಸ್. ನಾವು ಎಲ್ಲೇ ಹೋದರೂ ಫೋನ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಏನೂ ಹಲೋ ಇಲ್ಲ, ಎಲ್ಲನೂ ಇಟ್ಟು ಲಾಕರಲ್ಲಿ ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ಯಾವುದೇ ದೇವ್ರದ್ದು ಫೋಟೋ ಅಥವಾ ವಿಡಿಯೋ ನಾನು ಹಾಕೋಕ್ಕಾಗಲ್ಲ. ರೂಲ್ಸ್ ರೆಗ್ಯುಲೇಷನ್ಸ್ ನಿಮಗೆ ಗೊತ್ತಿರುತ್ತೆ. ಪದ್ಮಾವತಿ ಅಮ್ಮನವರಿಂದ ನಾವು ತಿರುಪತಿ ಬೆಟ್ಟ ಮೇಲೆ ಹೋಗಬೇಕು ಅಂದರೆ ಬೇರೆ ಬಸ್, ಅದಕ್ಕೆ ಬೆಟ್ಟದ್ದೇ ಬಸ್ ಇರುತ್ತೆ, ಎಲ್ಲ ರೆಡ್ ಕಲರಲ್ಲೇ ಇರುತ್ತೆ. ಆ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾರೆ. ನಮ್ಮ ಓನ್ ವೆಹಿಕಲ್ ಪ್ರತಿಯೊಂದು ಏನು ಕೂಡ ಬೆಟ್ಟದ ಮೇಲೆ ಬಿಡೋದಿಲ್ಲ ಅವರು. ಹಾಗಾಗಿ ನಮ್ಮ ಜರ್ನಿ ಈಗ ಟುವರ್ಡ್ಸ್ ಬೆಟ್ಟದ ಮೇಲೆ ಸ್ಟಾರ್ಟ್ ಆಯಿತು.
ಪದ್ಮಾವತಿಯಿಂದ ಬೆಟ್ಟದ ಮೇಲೆ ಹೋಗೋಕ್ಕೆ ಅರೌಂಡ್ 12 ಕಿಲೋಮೀಟರ್ಸ್ ಆಗುತ್ತೆ. ಸೊ ತುಂಬ ಅಷ್ಟು ಚಳಿ ಏನಿಲ್ಲ, ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಆಂಧ್ರ ಅಷ್ಟು ಚಳಿ ಏನಿಲ್ಲ, ನಾರ್ಮಲ್ ಆಗೇ ಇತ್ತು. ಸೊ ನಾವಿವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಬ್ಲೆಸ್ಡ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು ನನಗೆ. ತುಂಬ ದಿನಗಳ ಕನಸು ನೆರವೇರಿದ ದಿನ ಇವತ್ತು ಅಂತಲೇ ಹೇಳ್ಬೋದು ನಾನು. ತುಂಬ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಮುಂಚೆ ಎಲ್ಲ 3,000 ಐ ಥಿಂಕ್ 3,500 ಮೆಟ್ಲು ಹತ್ಕೊಂಡು ಹೋದರೆ ದರ್ಶನ ಫ್ರೀ ಅಂತ ಇತ್ತು. ಬಟ್ ಈ ನಡುವೆ ಇಲ್ಲ. ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಆಯಿತು. ಯಪ್ಪ ಭಯ, ತುಂಬ ರಶ್ ಇದೆ. ಸೆಕ್ಯೂರಿಟಿ ಚೆಕ್ಕಿಂಗ್ಗೆ ನಮಗೆ 1/2 ಅವರ್ ತಗೋತಾ ಎಷ್ಟು ಕ್ರೌಡ್ ಇತ್ತು ಅಂದರೆ ತಿರುಪತಿ ತಿರುಮಲಾಗೆ ಯಾವಾಗಲೂ ನಮ್ಮ ತಿರುಪತಿ ವೆಂಕಟೇಶ್ವರಂಗೆ ಯಾವಾಗಲೂ ಅಷ್ಟು ರಶ್ ಇದ್ದೇ ಇರುತ್ತೆ. ಸೊ ನಿಜಕ್ಕೂ ನನಗೆ ಗಾಬರಿ ಆಗೋಯ್ತು. ದರ್ಶನ ಇವತ್ತೇ ಆಗುತ್ತಾ ಅಥವಾ ಅಲ್ಲಿ ರೂಮ್ ಫೆಸಿಲಿಟೀಸ್ ಇದೆ ಹಾಕಿ ಕೂಡಾಕಿ ಲಾಕ್ ಮಾಡ್ತಾರೆ, ಆ ಥರ ಏನಾದರೂ ಮಾಡಿಬಿಡ್ತಾರಾ ಅಂತ ನಿಜಕ್ಕೂ ಭಯದಲ್ಲೇ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ಒಂದು ಕಡೆ ಖುಷಿ, ಒಂದು ಕಡೆ ಟೆನ್ಷನ್. ಯಾಕಂದರೆ ನಾವು ಮೇಲೆ ಹೋಗೋಷ್ಟರಲ್ಲಿ ಅರೌಂಡ್ 7:30 8 o'clock ಆಗೋಯ್ತು. 1/2 ಅವರ್ ನಮಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಬ್ರೇಕ್ ಕೊಡ್ತಾರೆ. ತಿಂಡಿ ಎಲ್ಲ ಮಾಡಿಕೊಂಡು ಬೇಗ ಬೇಗ ಬನ್ನಿ. ನಮ್ಮದು ಟಿಕೆಟ್ ಕನ್ಫರ್ಮ್ ಆಗಿತ್ತು. 1.5 ಮಂತ್ ಅನ್ಕೋತೀನಿ ಮೇ ಬಿ ನಾವು ಟಿಕೆಟ್ ಬುಕ್ ಮಾಡಿ. ಸೊ ಕರ್ನಾಟಕ ಮೈಸೂರು ಟೂರಿಸಮ್ಸ್ ಕಡೆಯಿಂದ ನಾವು ಮಾಡಿದಂಥದ್ದು. ಕರ್ನಾಟಕ ಅಂದರೆ ಸ್ಟೇಟ್ ಗೌರ್ನಮೆಂಟ್ ಅವ್ರದ್ದು, ಇದು ಗೌರ್ನಮೆಂಟ್ ಟಿಕೆಟ್ಸ್ ನಮಗೆ ಸಿಕ್ಕಿದಂಥದ್ದು. ಪರ್ ಹೆಡ್ 300 ಸ್ಪೆಷಲ್ ಎಂಟ್ರೆನ್ಸ್, 500 ಸ್ಪೆಷಲ್ ಎಂಟ್ರೆನ್ಸ್ ಕೂಡ ಇದೆ. ಅವರು ನಮಗೆ ಟಿಕೆಟ್ ಎಂಟ್ರಿನ ನಮ್ಮ ಕೈಗೆ ಟಿಕೆಟ್ನ ಹ್ಯಾಂಡ್ ಓವರ್ ಮಾಡೋಕ್ಕೆ ತುಂಬ ಲೇಟ್ ಆಯಿತು. ಸೊ ಬ್ರೇಕ್ಫಾಸ್ಟ್ಗೆ ಬಿಟ್ಟಿದ್ದಾರೆ. 7:30 ಎಕ್ಸಾಕ್ಟ್ಲಿ ಟೈಮು. ಪದ್ಮಾವತಿ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಚೆಕ್ಕಿಂಗ್ ಎಲ್ಲನೂ ಮುಗಿಸ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು 8 o'clock ಅಷ್ಟರಲ್ಲಿ ಹೋಗಬೇಕಂತೆ. ಸೊ ಅವ್ರು ನಮ್ಮ ಕೈಗಿನ ಟಿಕೆಟ್ ಹ್ಯಾಂಡ್ ಓವರ್ ಮಾಡಿಲ್ಲ, ಎಲ್ಲ ಟಿಕೆಟ್ ಅವ್ರ ಹತ್ರನೇ ಇದೆ. ಹಾಗಾಗಿ ನಾವು ಬುಕ್ ಮಾಡಿ 1 ಮಂತ್ ಆಯಿತು ಆ್ಯಕ್ಚುಲಿ. ಸೊ ನೋಡೋಣ. ತುಂಬ ರಶ್ ಇದೆ, ತುಂಬ ಕ್ರೌಡ್ ಇದೆ. ಯಾಕಂದರೆ ನಿನ್ನೆ ತಾನೇ ನ್ಯೂ ಇಯರ್ ಮುಗಿದಿದೆ. ಇದು ನ್ಯೂ ಇಯರ್ ಆಗಿದ್ದು ಮಾರನೆಗೆ ನಾವು ಬಂದಿರೋಂಥದ್ದು. ಸೊ ತುಂಬಾ ಕ್ರೌಡ್ ಇದೆ. ಎಲ್ಲಿ ನೋಡಿದ್ರು ಜನ 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 ಹೋಗೋಣ. ತುಂಬ ಭಯ ಬೇರೆ ಆಗ್ತಾಯಿದೆ. ಕೊರೋನಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಬೇಗ ಹೋಗೋಣ. ಸೊ ಎಷ್ಟೊತ್ತಾಗುತ್ತೋ ಏನೋ ರಶಲ್ಲಿ ನಿಂತ್ಕೊಂಡು ನನಗೆ ಫಸ್ಟ್ ದರ್ಶನ ಮಾಡೋಣ ಆಮೇಲೆ ತಿಂಡಿ ತಿನ್ನೋಣ ಅನ್ನೋಂಥದ್ದು. ಬಟ್ ಅದಕ್ಕೆ ಅವರು ನನಗೆ ಸ್ಟ್ರಿಕ್ಟಾಗಿ ಹೇಳಿದ್ರು, ಇಲ್ಲ ಮೇಡಮ್ ನೀವು ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ನಿಮ್ಮ ಕೈಗೆ ಟಿಕೆಟ್ ಕೊಡೋದು ಅಂತ ಹೇಳಿ. ಅಷ್ಟರಲ್ಲಿ ಇವರು ಪದ್ಮಾವತಿ ಮತ್ತು ಸ್ಟಿಕ್ಕರ್ ಥರ ಅಥವಾ ತಿರುಪತಿ ವೆಂಕಟೇಶ್ ಅವರ ನಾಮ ಥರ ಹಾಕ್ತಾಯಿದ್ರು. ಸೋ ಬ್ಲೆಸ್ಡ್. ಯಾಕಂದರೆ ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಇದೆಲ್ಲ ಹಾಕಿಸ್ಕೋಬೇಕು. ತುಂಬ ಖುಷಿ ಆಯಿತು ನನಗೆ. ಸೊ ನಾನು ಕೂಡ ನನ್ನ ಮಕ್ಕಳು ಕೂಡ ಹಾಕಿಸ್ಕೊಂಡ್ವಿ. ಏನೋ ಒಂಥರ ಬ್ಲೆಸ್ಸಿಂಗ್ಸ್ ನಮ್ಮ ಹಣೆ ಮೇಲೆ ಈ ಥರ ಬಿದ್ದಾಗ. ನಾನು ಕುಂಕುಮ ಇಲ್ಲ ಅಂತ ನಿಜಕ್ಕೂ ಬೆಳಗ್ಗೆಯಿಂದ ಮಿಸ್ ಮಾಡ್ಕೋತಾ ಇದ್ದೆ. ಸೊ ಆ ಮಿಸ್ನ ಈ ಪದ್ಮಾವತಿ ಆಸನ ಅಥವಾ ಪದ್ಮಾವತಿ ನಾಮ ಅಂತ ಏನು ಕರೀತಾರೆ ಅದು ಫುಲ್ಫಿಲ್ ಮಾಡಿ. ಇಲ್ಲಿ ನೋಡ್ರಿ, ನಾಮ ಹಾಕಿಸ್ತೀನಿ. ನೀನು ಹಾಕಿಸ್ಕೋಬೇಕು ತಾನೆ. ಅದೆಲ್ಲ ಅಳಿಸ್ಕೊಂಡ್ರೆ ಮಾತ್ರ ಸರಿ ಇರಲ್ಲ. ಸೊ ಇಲ್ಲೇನಾದರೂ ಮಿಸ್ ಆಯಿತು ಅಂದರೆ ಮುಗೀತು, ಗೋವಿಂದ. ಯಾಕಂದರೆ ಕೈಯಲ್ಲಿ ಫೋನ್ ಇರೋಲ್ಲ ಕಾಲ್ ಮಾಡೋಕ್ಕೆ. ತುಂಬಾ ಹರಸಾಹಸ ಪಡಬೇಕಾಗುತ್ತೆ. ಸೊ ನಮ್ಮ ಗ್ರೂಪ್ ಮೆಂಬರ್ಸ್ ಏನಿದ್ದಾವೆ ಎಲ್ಲರೂ ಒಟ್ಟಿಗೆ ಇರಿ. ಅದು ಹೇಳ್ಬಿಟ್ಟಿದ್ರು ನಮಗೆ ಸ್ಟಾಲ್ ನಂಬರ್ 92ಗೆ ಬರಬೇಕು, ಅಲ್ಲಿ ನಿಮ್ಮ ಫೋನ್ ಸಿಗುತ್ತೆ ಅಂತೆಲ್ಲ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಸೊ ನಾವಿವಾಗ ತಿಂಡಿ ಎಲ್ಲ ತಿನ್ಕೊಳ್ಳೋಣ ಅಂತ ಫಸ್ಟಿಗೆ ಪೂರಿ ಸಾಗು, ಇವನು ಈರುಳ್ಳಿ ದೋಸೆ ಟ್ರೈ ಮಾಡ್ತೀನಿ ಅಂದ. ನಾನು ಮಾಮೂಲಿ ಸೆಟ್ ದೋಸೆ ತೊಗೊಂಡೆ. ಕೆಂಪು ಚಟ್ನಿ ಅಂದರೆ ಟೊಮೆಟೊ ಚಟ್ನಿ ಏನೋ ಕೊಟ್ಟಿದ್ರು, ಆಮೇಲೆ ತೆಂಗಿನಕಾಯಿ ಚಟ್ನಿ ಏನೋ ಕೊಟ್ಟಿದ್ರು. ನಿಜಕ್ಕೂ ಚಟ್ನಿ ಒಂಚೂರು ಚೆನ್ನಾಗಿರಲಿಲ್ಲ. ಸೊ ಅದೆಲ್ಲ ತಿನ್ಕೊಂಡು ಬಂದಿದ್ದ ಕಡೆ ಹೀಗೆಲ್ಲ ಮಾಡಬಾರ್ದು ಅಂತ ಸತೀಶ್ಗೆ ಹೇಳ್ತಾ ಇದ್ದೆ, ನೀವು ಹಾಕಿಸ್ಕೊಳ್ಳಿಲ್ಲ ಅಂತ. ಫೈನಲಿ ನಾವು ಬಿಟ್ಟಿಲ್ಲ. ಅವ್ರಿಗೂ ಕೂಡ ವೆಂಕಟೇಶ್ವರ ನಾಮ 2 ವೈಟು 1 ರೆಡ್ಡು ಹಾಕಿಸ್ಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ಫೈನಲಿ ಫ್ಯಾಮಿಲಿ ಸಮೇತ ಒಂದು ಸಣ್ಣ ಪುಟ್ಟ ಸೆಲ್ಫಿ ಕೂಡ ತೊಗೊಂಡ್ವಿ. ಈ ಥರ ಹೊರಗಡೆ ಬಂದಾಗ ಫೋಟೋ ಸೆಲ್ಫೀಸ್ ಅಂದರೆ ತೊಗೊಳ್ಳೇಬೇಕು. ಇನ್ನು ಫೋನ್ ನಮ್ಮ ಕೈಗೆ ಸಿಗಲ್ಲ. ಸೊ ಹಾಗಾಗಿ ಎಲ್ಲ ಲಾಕ್ ಮಾಡಿಬಿಡ್ತಾರೆ. ಹಾಗಾಗಿ ತೊಗೊಂಡಿದ್ದಂಥದ್ದು. ನನ್ನ ಬ್ಯಾಕ್ ಸೈಡ್ ಮೇನ್ ಗೋಪುರ ನೋಡಿ. ಶ್ರೀ ತಿರುಪತಿಯಿಂದ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಸ್ವಾಮಿ ದರ್ಶನ ನಿಮಗೆಲ್ಲರಿಗೂ ಸಿಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ, ಲಡ್ಡು ಪ್ರಸಾದ
ದೀಪಾಲೆ ಕಂಬ ಎಲ್ಲ ತೊಗೊಂಡಿದ್ದಾಯಿತು. ಓ ಗಾಡ್, ಬೆಳಗ್ಗೆ ಹೋದಾಗ 8:30, ಇವಾಗ ಟೈಮ್ ಬಂದು 3 ಗಂಟೆ. ಎಷ್ಟು ರಶ್ ಇದೆ ನೋಡಿ. ಒಂದು ತಿಂಗಳು ಮುಂದೆ ಬುಕ್ ಮಾಡಿ 300 ರೂಪಾಯಿ ಟಿಕೆಟ್ಗೆ ಇಷ್ಟು ರಶ್ಶು. ನಮ್ಮ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು. ತುಂಬಾ ರಶ್ ಇದೆ, ತುಂಬಾ ಕ್ರೌಡ್ ಇದೆ. ಬೆಳಗ್ಗೆ ಹೋದಾಗ 8:30, ಬಂದಾಗ 3 ಗಂಟೆ ಅನ್ಕೋತೀನಿ ಮೇ ಬಿ. ಫೋನ್ ಎಲ್ಲ ಪರ್ಸು, ಫೋನ್ ಎಲ್ಲ ಲಾಕು, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಆಲ್ ಕಾಮನ್. ಸೊ ಬನ್ನಿ. ಸೊ ನಾನಿದು ತೋರಿಸ್ಬೇಕು ಅಂತ ಮತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಮೇಲೆ ಫೋನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಮತ್ತೆ ಗೋಪುರದ ಹತ್ರ ಎಲ್ಲ ಹೋಗಿ ವಿಡಿಯೋ ಮಾಡಿರೋವಂಥದ್ದು. ತುಂಬ ಹೋರಾಡಿದ್ದೀನಿ, ತುಂಬ ಸುತ್ತಾಡ್ಬಿಟ್ಟಿದ್ದೀನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟಿಗೆ ನಮ್ಮನ್ನು ತಿಂಡಿ ಎಲ್ಲ ಆದಮೇಲೆ ವರಹಸ್ವಾಮಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ತಿರುಪತಿ ಟೆಂಪಲ್ ಹತ್ರ ಕರ್ಕೊಂಡೋಗಿ ನಮಗೆ ಟಿಕೆಟ್ನ ಹ್ಯಾಂಡ್ ಓವರ್ ಮಾಡಿ ನಮ್ಮನ್ನು ಬಿಟ್ಬಿಡ್ತಾರೆ. ನಾವೇ ಸುತ್ತಾಕೊಂಡು ಅಲ್ಲೂ ತುಂಬ ಸೆಕ್ಯೂರಿಟಿ ಚೆಕಿಂಗ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ಒಂದು ಟಿಕೆಟ್ಗೆ, ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ಗೆ ಒಂದು ಲಡ್ಡು ಪ್ರಸಾದ ಕೂಡ ಸಿಗುತ್ತೆ. ಲಡ್ಡು ಪ್ರಸಾದ ಎಲ್ಲ ತೊಗೊಂಡು ಹೊರಗಡೆ ಬರಬೇಕು. ಸೊ ನಾನು ಇಲ್ಲಿ ದುಡ್ಡು ಕೊಟ್ಟು ದೀಪ ತಗೊಂಡು ದೀಪ ಎಲ್ಲ ಅಂಟಿಸಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ವರ್ಷ ಬರ್ತಾಯಿದ್ವಿ. ಬಟ್ ಈ 3 ಇಯರ್ಸಿಂದ ಲಾಂಗ್ ಗ್ಯಾಪ್ ಆಯಿತು, ಬರೋಕ್ಕಾಗಲಿಲ್ಲ. ಹಾಗಾಗಿ ಆ ಥರ ಇನ್ನೇನು ಲೈಫಲ್ಲಿ ಮಾಡಬೇಡ, ವರ್ಷ ಬಂದು ನೀನು ಸೇವೆ ಮಾಡೋ ಅಂಥ ಸೌಕರ್ಯ ಕೊಡು, ಶಕ್ತಿ ಕೊಡು ಅಂತ ಕೇಳಿಕೊಂಡು ಬೇಡಿಕೊಂಡು ಆ ತಿರುಪತಿ ತಿಮ್ಮಪ್ಪ ನಿಮ್ಮೆಲ್ಲರೂ ಫ್ಯಾಮಿಲಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಆಯುಸ್ಕೊಟ್ಟು ಅಷ್ಟೈಶ್ವರ್ಯ ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡಲಿ ಅಂತ ನಾನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಈ ಹೊಸ ವರ್ಷ 2024 ಆಶಿಸ್ತೀನಿ, ಹಾರೈಸ್ತೀನಿ. ನೀವು ಕೂಡ ನನಗೆ ಬ್ಲೆಸ್ಸಿಂಗ್ಸ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಕಷ್ಟಪಟ್ಟು ಇಷ್ಟಪಟ್ಟು ನೀವೆಲ್ಲ ನೋಡಲಿ, ಆ ಪರಮಾತ್ಮನ ದರ್ಶನ ನಿಮಗೂ ಕೂಡ ಆಗಲಿ ಅಂತ ಮಾಡಿರೋಂಥ ವಿಡಿಯೋ ಅಷ್ಟೇ. ಅದರ ಉದ್ದೇಶ ಅಷ್ಟೇ, ಬೇರೇನಿಲ್ಲ. ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ, ನೀವೆಲ್ಲ ನನ್ನ ಸಿಸ್ಟರ್ಸ್ ಬ್ರದರ್ಸ್ ಥರ. ಐ ಥಿಂಕ್ ನಾನು ಆ ಥರ ತಿಳ್ಕೊಂಡಿದ್ದೀನಿ. ನೀವು ಆ ಥರ ತಿಳ್ಕೊಂಡು ನನಗೂ ಕೂಡ ವಿಶ್ ಮಾಡಿ, ಅಥವಾ ನಾ ತೋರಿಕೆಗೆ ಅಥವಾ ನಾನು ಹೋಗಿದ್ದೀನಿ ಅನ್ನೋ ಒಂದು ಒಣ ಜಂಬಕ್ಕೆ ನೀವೆಲ್ಲ ಹೇಳ್ತಿರಲ್ಲ, ಬಿಲ್ಡಪ್ ತಗೋತೀಯಾ ಹಾಗೆ ಹೀಗೆ. ಅದಕ್ಕೆಲ್ಲ ಯಾರು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡೋದಿಲ್ಲ ಗೊತ್ತಾ. ಸೊ ನಮ್ಮ ಲಾಕರ್ ಇದ್ದಿದ್ದೆಲ್ಲೋ, ನಾವಿದ್ದಿದ್ದೆಲ್ಲೋ. ನಾನು ಮತ್ತೆ ಬಂದು 2 or 3 ಕಿಲೋಮೀಟರ್ಸ್ ನೋಡಿಕೊಂಡು ಫೋನ್ ಕಲೆಕ್ಟ್ ಮಾಡಿಕೊಂಡು ಮತ್ತೆ ವಿಡಿಯೋ ಮಾಡೋ ನೆಸೆಸರಿ ನನಗೆ ಇರಲಿಲ್ಲ. ಬಟ್ ಆದರೂ ನಾನು ಮಾಡಿದ್ದೀನಿ ಅಂದರೆ ಅದು ನನ್ನ ಖುಷಿಗೆ. ನೀವು ಅದನ್ನು ನೋಡಿ ಖುಷಿ ಪಡಲಿ ಅಂತ ಅಷ್ಟೇ. ನಾನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕೇಳ್ಕೊಳ್ಳೋದು ಒಂದೇ, ಆ ದೇವರು ನಿಮ್ಮನ್ನು ಸದಾ ಚೆನ್ನಾಗಿಟ್ಟಿರಲಿ. ನಿಮ್ಮ ಬಾಳಲು ಬೆಳಕು, ಆನಂದ, ಸಂತೋಷ, ಸುಖಮಯ ಜೀವನ ನಿಮ್ಮದೆಲ್ಲರದು ಆಗಲಿ. ಈ ಹೊಸ ಹರುಷ ತರಲಿ ಅಂತ ನಾನು ಆ ದೇವ್ರ ಹತ್ರ ನನ್ನ ಕುಟುಂಬದ ಪ್ರಯುಕ್ತ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಆಶಿಸ್ತೀನಿ, ಹಾರೈಸ್ತೀನಿ ಗಾಯ್ಸ್. ಸೊ ನೋಡಿ, ಎಷ್ಟು ತುಂಬ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಎಲ್ಲರೂ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಹೋಗೋಕ್ಕಾಗಿಲ್ಲ ಅನ್ನೋರು ಇಲ್ಲಿಂದನೇ ನೋಡ್ಕೊಳ್ಳಿ, ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳಿ. ನ್ಯೂ ಇಯರ್ಗೆ ಅಂತ ತುಂಬ ಚೆಂದ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ ನಿಜ 2 ಕಣ್ಣು ಸಾಲಲ್ಲ. ಒಳಗಡೆ ತಿಮ್ಮಪ್ಪನ ವಿಗ್ರಹ ಮುಂದೆ ನಿಂತ್ಕೊಂಡ್ಬಿಟ್ರೆ ಗಾಯ್ಸ್, ನಿಜಕ್ಕೂ ಎಂಥ ದುಃಖ, ಮನಸ್ಸಿಗೆ ಎಂಥ ನೆಮ್ಮದಿ ಸಿಗುತ್ತೆ ಅಂದರೆ ಇರೋ ದುಃಖ ಎಲ್ಲ ಮರ್ತೋಗುತ್ತೆ. ಆ ನಂದಾದೀಪದ ಬೆಳಕಲ್ಲಿ ಆ ನಮ್ಮಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಗೊತ್ತಾ. ನಿಜಕ್ಕೂ ನನ್ನ ಕೈಯಲ್ಲಿ ಫೋನ್ ಇದ್ದಿದ್ದರೆ ನಾನು ತಪ್ಪದೆ, ಎಷ್ಟೇ ಕಷ್ಟ ಆದರೂ ಬಿಡದೆ ಆ ಸ್ವಾಮಿ ವಿಗ್ರಹ ಒಂದು ಫೋಟೋನಾದರೂ ತೆಗೆದು ನಿಮ್ಮ ಹತ್ರ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ನನ್ನ ವಾಚ್ ಆಗಲಿ, ನನ್ನ ಫೋನ್ ಆಗಲಿ ಯಾವುದೂ ಅವ್ರು ನನಗೆ ಕೊಟ್ಟಿಲ್ಲ. ನಂದು ಅಂತಲ್ಲ, ಅಲ್ಲಿಗೆ ಬರೋ ಕೋಟ್ಯಾಂತರ ಭಕ್ತರದ್ದು ಸಹ ಕೊಡೋದಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವಿವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಅದೇ ರೂಮ್ಗೆ ಹೋಗಿ ಇವಾಗ ಮತ್ತೆ ಒಂದು ಸ್ವಲ್ಪ ಕಾಫಿ, ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ಯಾಕಂದರೆ ತುಂಬ ತಲೆನೋವ್ತಾ ಇತ್ತು. 4:30 ಹಾಗೆ ಹೋಗಿತ್ತು. ಮಧ್ಯಾಹ್ನ ಊಟ ಕೂಡ, ಅನ್ನದಾನ ಕೂಡ ನಮಗೆ ದೇವಸ್ಥಾನದಲ್ಲೇ ಸಿಕ್ಕಿತ್ತು. ತುಂಬ ಪುಣ್ಯ ಮಾಡಿದ್ವಿ. ಅನ್ನದಾನ ಊಟ ಮಾಡಿಕೊಂಡು ಪ್ರಸಾದನ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದಂಥದ್ದು. ಸ್ಟ್ರಾಂಗ್ ಕಾಫಿ ತುಂಬ ಚೆನ್ನಾಗಿತ್ತು, ಫಿಲ್ಟರ್ ಕಾಫಿ. ನನಗೆ ತಲೆನೋವು ಎಲ್ಲ ಹೊರ್ಟೋಯ್ತು. ಸೊ ನಾವು ತಿರುಪತಿಗೆ ಬರೋವಾಗ ಅಮ್ಮ ಕೂಡ ಹೊರಟಿದ್ರು ಊರಿಗೆ. ಆಗ ದುಡ್ಡು ಕೂಡ ಕೊಟ್ಟಿತ್ತು ಅಮ್ಮ, ತಿರುಪತಿ ಹುಂಡಿಗೆ ಹಾಕ್ಬಿಡು ಅಂತ ಹೇಳಿ. ಸೊ ನಾನು ನನ್ನ ದುಡ್ಡನ್ನ ಹುಂಡಿಗೆ ಹಾಕಿ ಅಮ್ಮ ಕೊಟ್ಟಿದ್ದ ದುಡ್ಡಲ್ಲಿ ಏನಾದರೂ ಒಂದು ನೆನಪಿಗೆ
ಉಳ್ಕೊಳ್ಳಿ ಮನೇಲಿ ಅಂತ ಅಂದ್ಬಿಟ್ಟು ಅಮ್ಮನಿಗೆ ಅಂತ ಅಂದರೆ ಅಮ್ಮನ ಮನೆಗೆ ಮದ್ದೂರಿಗೆ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ದೀಪಾಲೆ ಕಂಬ ಎಲ್ಲ ತೊಗೊಂಡೆ. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫೋನ್ ನನ್ನ ಕೈಯಲ್ಲಿ ಇರಲಿಲ್ಲ, ಅವಾಗೆಲ್ಲ ಲಾಕರಲ್ಲಿತ್ತು. ಸೊ ಇದು ಪವಿತ್ರ ಗ್ರ್ಯಾಂಡ್ ಅಂತ ಅಂದ್ಬಿಟ್ಟು ಹೋಟೆಲು ತಿರುಪತಿನಲ್ಲಿರೋದು. ತುಂಬ ಚೆನ್ನಾಗಿತ್ತು. ನನಗೆ ಮುಖ ತೊಳೆದು ಫ್ರೆಶ್ ಅಪ್ ಆಗೋಕ್ಕೆ ಮನಸ್ಸೇ ಇರಲಿಲ್ಲ, ಯಾಕಂದರೆ ಆ ಗಂಧ ಅದೆಲ್ಲ ಅಳಿಸೋಗುತ್ತಲ್ಲ ಅಂತ. ಎಲ್ಲರೂ ಕೂಡ ಮುಖ ತೊಳೆದು ಫ್ರೆಶ್ ಅಪ್ ಆಗಿದ್ದರು. ನಾನು ಮಾತ್ರ ಗಂಧ ನಾಮ ಎಲ್ಲ ಅಳ್ಸೋಕ್ಕೆ ಇಷ್ಟ ಇರಲಿಲ್ಲ, ಸೊ ಮುಖ ಎಲ್ಲ ತೊಳಿಲಿಲ್ಲ. ಕಾಫಿ ಎಲ್ಲ ಕುಡ್ಕೊಂಡು ಸಮೋಸ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೆಸರುಬೇಳೆ ಈ ಥರದ್ದೆಲ್ಲ ಸ್ನ್ಯಾಕ್ಸು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತಿನ್ಕೋತಾ ಕೂತಿದ್ವಿ. ತುಂಬ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಹೇಳಬೇಕು ಅಂದರೆ ಆ್ಯಕ್ಚುಲಿ ಅವರೇ ಫ್ರೆಶ್ ಆಗಿ ಮಾಡೋದಂತೆ. ಸೊ ಹೊರಗಡೆ ತೊಗೊಳೋದಕ್ಕಿಂತ ಅವರು ಹೋಮ್ ಮನೇಲೇ ಮಾಡೋದಂತೆ ಅದು. ಸೊ ತುಂಬ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಅದು ಪ್ಯಾಕಿಂಗ್ ಆಗಿರ್ಬೋದು, ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಬಸ್ಸಲ್ಲಿ ಇವಾಗ ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ, ಏನಾದರೂ ತೊಗೊಂಡೋಗೋಣ ಅಂತ ಹೇಳಿ ಅದೆಲ್ಲ ಮೂಗ್ ದಾಲ್, ಚಿಪ್ಸ್ ಈ ಥರದ್ದು ಏನೇನು ಬೇಕು ನೋಡಿ ಮಾಡಿ ಎಲ್ಲ ತೊಗೊಂಡು ಮತ್ತೆ ನಾವು ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಟುವರ್ಡ್ಸ್ ಮೈಸೂರು ಕಡೆಗೆ. ನಾವೆಲ್ಲ ಹೋಗಿದ್ದಂಥದ್ದು 38 ಮೆಂಬರ್ಸ್ ಹೋಗಿದ್ವಿ. ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲ ನನ್ನ ಏಜವರು ಎಲ್ಲರೂ ಇದ್ದರು. ಸೊ ಆ ಕಡೆಯಿಂದ ಬರುವಾಗ ಶ್ರೀನಿವಾಸ ಕಲ್ಯಾಣ ಮೂವಿ ಹಾಕಿದರು, ಈ ಕಡೆಯಿಂದ ಹೋಗುವಾಗ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಅಂತ ನಮ್ಮ ಅಪ್ಪು ಬಾಸ್ ಫಿಲಮ್ ಹಾಕಿದರು. ತುಂಬ ಚೆನ್ನಾಗಿತ್ತು ಕನ್ನಡ ಮೂವಿ. ಸುಮಾರು ದಿನ ಆದಮೇಲೆ ಅಪ್ಪು ಸರ್ ಮೂವಿ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಲೈಫಲ್ಲಿ ಅನ್ಫರ್ಗೆಟಬಲ್ ಮೆಮೊರಿ ಅಂದರೆ ಬಸ್ ಜರ್ನಿ ಹೆಂಗಿರುತ್ತೋ ಏನೋ ಅಂತ ತುಂಬ ಟೆನ್ಸ್ ಆಗಿದ್ದೆ, ಬಟ್ ಹ್ಯಾಪಿ ಕೂಲಾಗಿತ್ತು. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಒಂದು ಕಡೆ ನಾನು ಕೂರೋದಿಲ್ಲ, ಒಂದು 5-10 ನಿಮಿಷ ಕೂರೋದು ಹೆಚ್ಚು. ನನ್ನಂತೋಳು ನೈಟ್ 2 ನೈಟ್ ಫುಲ್ಲು ನಾನು ಬಸ್ಸಲ್ಲಿ ಕೂತ್ಕೊಂಡು ಜರ್ನಿ ಮಾಡಿದ್ದೀನಿ. ಕಾಲೆಲ್ಲ ಸ್ವೆಲ್ಲಾಗಿತ್ತು ನಂದು. ಅದು ಕಾಮನ್ ಅದು, ಯಾಕಂದರೆ ಬ್ಲಡ್ಡೆಲ್ಲ ಸರ್ಕ್ಯುಲೇಟ್ ಆಗಲ್ವಲ್ಲ, ಸೊ ಹಾಗಾಗಿ ಕಾಲೆಲ್ಲ ಉತ್ಕೊಳ್ಳುತ್ತೆ. ಅಲ್ಲೇ ಚೇರೆಲ್ಲ ಅಡ್ಜಸ್ಟ್ ಮಾಡಿ ಮಲ್ಕೋಬೋದಾಗಿತ್ತು, ಬಟ್ ನಾನು ಮಲಗಲಿಲ್ಲ, ನನಗದು ಕಂಫರ್ಟ್ ಇರಲಿಲ್ಲ. ಎಲ್ಲರೂ ಸತೀಶಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲ ಚೆನ್ನಾಗಿ ಗೊರಕೆ ಹೊಡೆದ್ರು, ಬಟ್ ನಾನು ಫುಲ್ಲು ಮೂವಿನ ಎಂಜಾಯ್ ಮಾಡಿಕೊಂಡು ಕಾಲೆಲ್ಲ ಅಳ್ಳಾಡಿಸ್ಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಲ್ಲೇ ವಾಕ್ ಮಾಡಿಕೊಂಡು, ಯಾಕಂದರೆ ನನಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಿಜಕ್ಕೂ ಕಾಲು ತುಂಬಾ ಊದಿತ್ತು ನನಗೆ. ಆಮೇಲೆ ಜೋಗ್ ಹಿಡ್ಕೊತು ಅಂತಾರಲ್ಲ ಆ ಥರ ಎಲ್ಲ ಆಗ್ತಾಯಿತ್ತು. ಎ ಸಿಗೋ ಏನೋ ಗೊತ್ತಿಲ್ಲ. ಸ್ವಲ್ಪ ಎ ಸಿ ಎಲ್ಲ ಕಮ್ಮಿ ಮಾಡಿ ಸರ್ ಅಂತ ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಎ ಸಿ ಕಮ್ಮಿ ಮಾಡಿಸ್ಕೊಂಡು ಅಲ್ಲೇ ವಾಕ್ ಮಾಡ್ಕೊಂಡಿದ್ದೆ. ಸೊ ನೈಟ್ ಆಗೇ ಹೋಯಿತು. 9 ಗಂಟೆ ಕೋಲಾರದಲ್ಲಿದ್ದೀವಿ. ಊಟಕ್ಕೆ ಬ್ರೇಕು, ಊಟಕ್ಕೆ ಬಂದಿದ್ದೀವಿ. ತುಂಬ ಸ್ಲೀಪ್ಲೆಸ್ ನೈಟ್ಸ್ ಅಂತ ಹೇಳ್ಬೋದು. ನೈಟ್ ಫುಲ್ಲು ಟ್ರಾವೆಲ್. ಈಗ ಮೈಸೂರಿಗೆ ಹೋಗೋಷ್ಟರಲ್ಲಿ ಅರೌಂಡ್ 2 o'clock ಅನ್ಕೋತೀನಿ, ಮೇ ಬಿ, ಸರಿ ಗೊತ್ತಿಲ್ಲ. ಹೊಟ್ಟೆನು ಹಸಿತಾ ಇಲ್ಲ, ಬಟ್ ಊಟ ಮಾಡಲೇಬೇಕಲ್ವ, ಸೊ ಹಾಗಾಗಿ ಬನ್ನಿ ಹೊರಡೋಣ. ಅನ್ನಪೂರ್ಣೇಶ್ವರಿ ಹೋಟೆಲ್ ಕೋಲಾರ. ಸೊ ಏನೇನು ಬೇಕು ಏನು ಎತ್ತ, ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿದ್ದಂಗೆ ತುಂಬ ಚಳಿ ಹೊಡಿತಾ ಇತ್ತು. ಸೊ ಚಾರು ಮಸಾಲೆ ದೋಸೆ ತೊಗೊಂಡ್ಲು, ನನ್ನ ಮಗ ವಿಕಾಸ್ ಫ್ರೈಡ್ ರೈಸ್ ತೊಗೊಂಡ. ಸೊ ನಾವು ಅಲ್ಲಿ ಏನೂ ಇರಲಿಲ್ಲ ಆ್ಯಕ್ಚುಲಿ, ಊಟ ಏನೂ ಇರಲಿಲ್ಲ ನಮಗೆ. ಊಟ ತುಂಬ ಹೆವಿ ಬೇಡ ಅಂತ ಅನ್ನಿಸ್ತಿತ್ತು, ಹಾಗಾಗಿ ಗೋಧಿದು ರೋಟಿ ತೊಗೊಂಡ್ವಿ. ಸತೀಶ್ ಒಟ್ಟು ನಾನ್ನೊಟ್ಟು ಸಾಕು ಅನ್ನಿಸ್ತು. ಅದಕ್ಕೆ ಮಶ್ರೂಮ್ ಗ್ರೇವಿ ಕೂಡ ತೊಗೊಂಡ್ವಿ, ಯಾಕಂದರೆ ಒಂದು ಫ್ರೈಡ್ ರೈಸ್ ಫುಲ್ಲು ಒಂದು ಬೌಲ್ ಫುಲ್ ಕೊಟ್ಬಿಟ್ಟಿದ್ರು, ಅದನ್ನೇ ಶೇರ್ ಮಾಡಿದ್ರಾಯ್ತು ಅಂತ ಹೇಳಿ ಗೋಧಿ ರೋಟಿ ಮತ್ತು ಮಶ್ರೂಮ್ ಕರಿ, ಸ್ವಲ್ಪ ಫ್ರೈಡ್ ರೈಸ್ ಎಲ್ಲನೂ ತಿಂದ್ಕೊಂಡು ಏನಾದರೂ ಓಡಾಡ್ಕೊಂಡಿದ್ರೆ ಊಟ ಜೀರ್ಣ ಆಗುತ್ತೆ. ಮಧ್ಯಾಹ್ನ ದೇವಸ್ಥಾನದಲ್ಲಿ ತಿಂದಿದ್ದ ಪ್ರಸಾದನೇ ತುಂಬ ಹೆವಿ ಆಗಿತ್ತು. ಬಾಳೆ ಎಲೆ ಊಟ, ಚಟ್ನಿ, ಅನ್ನ ಸಾಂಬಾರು, ರಸಮ್, ಮಜ್ಜಿಗೆ, ಪಲ್ಯ, ಕೋಸಿನ ಪಲ್ಯ ತುಂಬ ಚೆನ್ನಾಗಿತ್ತು. ಎಲ್ಲಾದರೂ ಹೊರಗಡೆ ಬಂದಾಗ ನನ್ನ ಮಕ್ಕಳು ಕಿತಾಪತಿ ಇದ್ದಿದ್ದೆ ನೋಡಿ. ಅವರಿಬ್ಬರು ಅವತಾರಗಳು. ಅತ್ತೆ ಕೊಡಿ, ಇತ್ತೆ ಕೊಡಿ, ಆ ಆಟ ಸಾಮಾನು ತೆಕ್ಕೊಡಿ, ಈ ಆಟ ಸಾಮಾನು ತೆಕ್ಕೊಡಿ, ಅದು ಚೆನ್ನಾಗಿದೆ ನೋಡಿ, ಇದು ಚೆನ್ನಾಗಿದೆ ನೋಡಿ ಅಂತ ತಲೆ ತಿಂತಾಯಿದ್ರು. ನನಗಂತೂ ಇಷ್ಟೊತ್ತಿಗೆ ಮಲ್ಕೋತೀನಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಏನೇನೋ ಕೇಳ್ತಾನೆ ಇದ್ದರು. ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ನೋಡಿ ಮಾಡಿ, ತುಂಬ ಅದು ಮರದ್ದು. ಸೊ ಇಟ್ಕೊಳ್ಳಲ್ಲ ಇವರು, ಹಾಳು ಮಾಡ್ತಾರೆ. ಅದೇನೋ ತುಂಬ ಇನೋವೇಟಿವ್ ಆಗಿ ಚೆನ್ನಾಗಿತ್ತು. ಸೊ ಅದೊಂದು ಬೈ ಮಾಡಿಕೊಂಡು ಅಲ್ಲಿಂದ ಒಂದು ಬೀಡ ತಿನ್ನೋಣ ಅಂತ, ಯಾಕಂದರೆ ಊಟ ಫುಲ್ಲು ಜೀರ್ಣ ಆಗೇ ಇರಲಿಲ್ಲ ನನಗೆ. ಮಧ್ಯಾಹ್ನ ತಿಂದಿದ್ದೆ ಕುತ್ತಿಗೆಲೇ ಇದೆ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಆ ಬೀಡ ಸ್ಟಾಲ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೆ. ಮೈ ಗಾಡ್ ಗ್ರೇಸ್, ನನ್ನ ಕಣ್ಣಿಗೆ ಅಲ್ಲೇ ಕಾರ್ನರಲ್ಲಿ ಬಿತ್ತು. ಸೊ ಒಂದು ಪಾನ್ ಸ್ವೀಟ್ ಬೀಡ ತೊಗೊಂಡು 2 ತೊಗೊಂಡೆ, ಡಬಲ್ ಎಲೆ ಇರೋಂಥದ್ದು
ಚರಿ ಎಲ್ಲ ನಾನು ತಿನ್ಕೊಂಡು ಎಲೆ ಮಾತ್ರ ಸತೀಶಿಗೆ ಕೊಟ್ಟೆ. ಸೊ ಅವ್ರು ನನಗೆ ಹೇಳ್ತಾಯಿದ್ರು ಆ ಸಿಲ್ವರ್ ಎಲ್ಲ ತೆಗೆದು ತಿನ್ನು ಅಂತ ಹೇಳಿ. ನೋಡಿ ನಾನು ತಿಂತಾ ಇರೋ ಸ್ಟೈಲು ನಗಬೇಡಿ, ಚರಿ ಫುಲ್ಲು ನಾನು ತಿನ್ಕೊಂಬಿಟ್ಟೆ. ಆ ಸಿಲ್ವರ್ ಎಲ್ಲ ತಿಂತಾ ಇದ್ದಿದ್ದಕ್ಕೆ ಬೈತಾಯಿದ್ರು, ಅದೆಲ್ಲ ಕೆಮಿಕಲ್ ಇರುತ್ತೆ ಅದನ್ನೆಲ್ಲ ತಿನ್ನಬೇಡ ಅಂತ ಹೇಳಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿ ಟುವರ್ಡ್ಸ್ ಮೈಸೂರು ಕಡೆಗೆ ಸ್ಟಾರ್ಟ್ ಆಯಿತು. ಎಷ್ಟೊಂದು ಜನ ಆಲ್ರೆಡಿ ಎಲ್ಲ ಸ್ಲೀಪಿಂಗ್ ಮೂಡ್ಗೆ ಹೊರ್ಟೋಗಿದ್ರು ಅಂತ ಹೇಳ್ಬೋದು. ಗಾಯ್ಸ್ ಇದಾಗಿತ್ತು ಇವತ್ತಿನ ನಮ್ಮ ನ್ಯೂ ಇಯರ್ ತಿರುಪತಿ ತಿರುಮಲ ಟ್ರಿಪ್ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫೈನಲಿ ಆಟೋ ಹಿಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ, ಸಿ ಯು. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್. ಲವ್ ಯು ಆಲ್, ಲವ್ ಯು ಜಾಸ್ತಿ. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಸೋ ಮಚ್. ಎಲ್ಲರಿಗೂ ಒನ್ಸ್ ಅಗೇನ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರದು ನಿದ್ದೆ ಕಣ್ಣಿದೆ. ಎಷ್ಟೊತ್ತಿಗೆ ಮನೆಗೆ ಹೋಗಿ ಮಲ್ಕೋತೀವಪ್ಪ ಅನ್ನಿಸ್ತಿತ್ತು. ಮನೆಗೆ ಬಂದಾಗ ಅರೌಂಡ್ 3:30 4 o'clock ಆಗಿತ್ತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲವ್ ಯು.